ಇದು ನೋಡ್ರಿ ನಮ್ಮ ಸುಳ್ಳದ ಕಲ್ಮೇಶ್ವರ ಅಜ್ಜನ ಗುಡಿ. ಹಾಯ್ ಹಲೋ ನಮಸ್ಕಾರ ದೊಡ್ಡ ಮಂದಿಗೆ, ನಾನು ನಿಮ್ಮ ಪ್ರೀತಿಯ ಓಂಕಾರ. ಸೊ ವೆಲ್ಕಮ್ ಟು ವ್ಲಾಗ್ ಬಡರ್ ಮಂದಿ. ಸೊ ಈಗ ನಾವು ಹುಬ್ಬಳ್ಳಿ ಹೊಸೂರು ಬಸ್ ಸ್ಟ್ಯಾಂಡ್ ಆಗಿದ್ದೇವೆ. ಸುಳ್ಳದ ಕಲ್ಮೇಶ್ವರ ಅಜ್ಜನ ಜಾತ್ರೆ ಐತೆ ಹೇಳ್ಬೇಕಂದ್ರೆ. ಸೊ ನಿನ್ನೆ ರಥೋತ್ಸವ ಆತ, ಇವತ್ತು ಬೆಂಡು ಬತ್ತಾಸ ಅದು ತೋರ್ತಾರೆ. ಜಾತ್ರೆಗೆ ಹೋಗೋಣಂತೆ. ಬಸ್ ಇಲ್ಲಿ ನಾವು ಕುಂತೇವಲ್ಲ, ಇಲ್ಲಿ ಹಿಂದ್ಗಡೆನ ಬಸ್ ಬರ್ತಿತ್ತು ಸುಳ್ಳದ ಬಸ್ ಬಂತಂದ್ರೆ ಅದು ಹತ್ತಿ ಸುಳ್ಳದ ಕಡೆ ಹೋಗೋಣಂತೆ. ಸೊ ಈಗ ಜಸ್ಟ್ ಸುಳ್ಳಕ್ಕೆ ಬಂದ್ವಿ. ಇದು ಹುಬ್ಬಳ್ಳಿ ಅಂತ 19 ಕಿಲೋಮೀಟ್ರ್ ಐತಿ, ಭಾಳ ಏನಿಲ್ಲ ಹೇಳ್ಬೇಕಂದ್ರೆ. ಸೊ ಅಲ್ಲಿ ಹೊಸೂರು ಬಸ್ ಸ್ಟ್ಯಾಂಡ್ನಾಗ ಬಸ್ ಇರ್ತಾವೆ, ಬೇಕಂದ್ರೆ ಗುಡಿ ಯಾವಾಗಲೂ ತೆಗೆದಿರ್ತೈತಿ, ಬಂದು ದರ್ಶನ ಅದು ಮಾಡ್ಕೊಂಡು ಹೋಗ್ಬೋದು. ಈಗ ಬೆಂಡು ಬತ್ತಾಸ ಅದು ಹೋಗ್ಬೇಕಾಗಿತ್ತು, ನಾ ಲೇಟ್ ಆಗ್ಬಿಡುತ್ತೆ ಹೇಳ್ಬೇಕಂದ್ರೆ. ನಮ್ಮ ಕಡೆ ಸೀದಾ ಗುಡಿ ಕಡೆ ಹೋಗೋದಾಗಿತ್ತು, ಯಾಕಂದರೆ ಅಲ್ಲಿ ಬಸ್ ಭಾಳ ಲೇಟ್ ಆಗ್ತದೆ. ಗುಡಿಗೆ ಹೋಗ್ಬೇಕಂದ್ರೆ ಈಗ ಬೆಂಡು ಬತ್ತಾಸ ಎಲ್ಲ ಮುಗಿದುತ್ತೆ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಹೋಗ್ಬೇಕಂತಂದ್ರೆ ಸೀದಾ ಗುಡಿ ಕಡೆ ಹೊಂಟು ನೋಡಿ. ಸೊ ನಾವೀಗ ಮನೆಗೆ ಹೊಂಟೇವೆ. ಗಜಬ್ ಬೇಜತಿ. ಈಗ ಜಸ್ಟ್ ಮನೆಗೆ ಬಂದ್ವಿ. ಇಲ್ಲೈತಿ ನಮ್ಮ ಮಾಮಾರ ಮನೆ. ಎಂಟ್ರ್ ಆದ್ಕೊಳ್ಳೆ ಹಾಲ, ಇಲ್ಲಿ ಒಳಗೆ ಬೆಡ್ರೂಮ, ಮತ್ತು ಇದು ಬಾತ್ರೂಮ, ಮತ್ತು ಇಲ್ಲಿ ಅದು ಸಿಂಕ್ ಅದು ಬರ್ಬೋದು. ಇದೇನಿದೆ, ಇದು ಡೈನಿಂಗ್ ಹಾಲ್, ಇಲ್ಲಿ ಕಿಚನ್, ಇಲ್ಲಿ ದೇವ್ರ ಕೋಣೆ. ಈ ಕಟ್ಟಾತಾರೆ ಇಲ್ಲಿ ಇಲ್ಲ ನಮ್ಮ ಮಾಮ ಇಲ್ಲಿ ಎಮ್ಮೆದು ಕಟ್ಟಿರ್ತಿದ್ರೆ ಅಲ್ಲಿ ಕಟ್ಟಾರ. ಹೇಳ್ಬೇಕಂದ್ರೆ ಈಗ ಗುಡಿಗೆ ಹೋಗೋದು ಚಲೋ ಆತ ಹೇಳ್ಬೇಕಂದ್ರೆ. ಮತ್ತು ಈಗ ಮಳೆ ಬರೋ ಹಂಗೂ ಆಗೈತಿ ನೋಡ್ರಿ. ಗುಡಿ ಕಡೆ ಹೊಂಟಿವಿ, ಯಾಕಂದ್ರೆ ಬೆಂಡು ಬತ್ತಾಸ ಬಿಡ್ತಿ. ಇಲ್ಲಿ ಬಸ್ ಸ್ಟ್ಯಾಂಡ್ ಕಡೆ ಹೊರಿಗಳು ಸೇರ್ತಿರ್ತಾರ. ಆಮೇಲೆ ಬರ್ತಾರಂತ ಇಲ್ಲೇ ಸುಳಕ್ಕೆ. ಬಸ್ ಸ್ಟ್ಯಾಂಡ್ ಕಡೆ ಬರೋಕ್ಕೂ ಮಳೆ ಸ್ಟಾರ್ಟ್ ಆಗಿಬಿಡುತ್ತೆ, ಅದಕ್ಕೆ ಇಲ್ಲಿ ಬಸ್ ಸ್ಟ್ಯಾಂಡ್ ಕಡೆ ಅಂತೇಳಿ ಇಲ್ಲಿ ಚಕಡಿಯೋದು ತರತಾರ ನೋಡ್ರಿ. ಸೊ ಈಗ ಜಸ್ಟ್ ಮಳೆ ನಿಂತ ಇಲ್ಲ ನಮ್ಮ ತಮ್ಮ ಹಾಯ್ ಮಾಡ. ಗುಡಿ ಕಡೆ ಹೋಗೋಣಂತೆ. ಗುಡಿಗೆ ಹೋಗಿ ಸಿಕ್ತು ಬರ್ರಿ, ಫುಲ್ ರಶ್ ಐತಿ. ಇಲ್ಲಿಂದ್ರೆ ಈ ಬಸ್ ಸ್ಟ್ಯಾಂಡ್ ನಿಂತ್ರೆ ಸೀದಾ ಗುಡಿ ಮಠನೂ ಅದು ಬಸವಣ್ಣ ಹೋಗ್ತೈತಿ ಹೇಳ್ಬೇಕಂದ್ರೆ. ಈ ಗುಡಿ ಕಡೆ ಹೋಗ್ಬರ್ರಿ. ಚಕಡಿ ಅಂದ್ರೆಲ್ಲ ಇಲ್ಲೇ ಅದ ನೋಡ್ರಿ. ಇದು ಒಂದು ಎರಡು, ಇದು ಎರಡು, ಇದು ಮೂರು. ಅಲ್ಲಿಂದ ಇಲ್ಲಿ ಮಟ್ಟ 4 ಚಕಡಿ ಅದಾವೆ. ಸೊ ಈ 4 ಚಕಡಿನೂ ಕಲ್ಮೇಶ್ವರ ಗುಡಿ ಕಡೆ ಒಂದು ಹೋಗ್ತೈತಿ. ಆಮೇಲೆ ನಾವು ಗುಡಿ ಕಡೆ ಹೋಗ್ಬರ್ರಿ. ಈಗಾಗಲೇ ಗುಡಿ ಕಡೆ ಬಂದ್ವಿ. ಇಲ್ಲೈತಿ ಕಲ್ಮೇಶ್ವರ ಅಜ್ಜನ ತೀರ. ಇಲ್ಲಿ ನೋಡ್ಬರ್ರಿ, ಇಲ್ಲಿ ಇದು ತೀರ. ಇಲ್ಲಿ ಪೋಸ್ಟರ್ ಒಳಗೆ ಬಸವಣ್ಣ ಕಾಣತೈತಲ್ಲ, ಅದು ಒಂದೇ ಸಿಂಗಲ್ ಹೋರಿ ಉಳಿಯೋ ಮಟನು 4 ಚಕಡಿ ಒಳಗೆ 50-50 kg 10 ಚೀಲ, 50-50 kg 10 ಚೀಲ ಹಾಕಿ ಒಂದೊಂದು ಚಕಡಿ ಒಳಗೆ ಅಂಥವು 4 ಚಕಡಿನ ಒಂದೇ ಹೋರಿ ತೊಗೊಂಡು ಹೋಗ್ಬೇಕು ಹೇಳ್ಬೇಕಂದ್ರೆ. ಅದನ್ನೀಗ ಮಜ್ಲಿಗೆ ಕರ್ಕೊಂಡು ಹೋಗ್ತಾರೆ. ಮಜಲಲ್ಲ, ಮಜ್ಲಿಗೆ ಕಲ್ಮೇಶ್ವರ ಗುಡಿಗೆ ಹೋಗ್ತೈತೆ. ಅಲ್ಲಿ ಆಗಲೇ ತಯಾರಾಗತೈತಿ, ಅಲ್ಲಿ ಹೋಗೊಂಬರ್ರಿ ಈಗ ಹೇಳ್ಬೇಕು.
ಸೊ ಈಗ ಜಸ್ಟ್ ಆ ಹೋರಿ ನೋಡಿದಾರಲ್ಲ ಅದೇ ಉಳಿವು ಮಠನೂ ಸಿಂಗಲ್ ಹೋರಿ 4 ಚಕಡಿ ಕಟ್ಕೊಂಡೆ ಉಳಿವು ಮಠನೂ ಹೋಗಿದ್ದೆ ಸಿಂಗಲ್ ಹೋರಿ. ಸೊ ಈಗ ಅಲ್ಲಿ ಗುಡಿ ಕಡೆ ಹೋಗೋಣ ಬರ್ರಿ ಅಲ್ಲಿ ಹೊಂಟಾರ. ಕ್ರೌಡ್ ಕೊಡೋದಿಲ್ಲ, ಅಲ್ಲಿ ಬಸವಣ್ಣ ಐತಿ, ಇಲ್ಲಿ ಕಲ್ಮೇಶ್ವರ ರಾಜ್ಯಕ್ಕೆ ದರ್ಶನ ಮಾಡಿಸಿ ಒಂದು ಸ್ವಲ್ಪ ಪೂಜೆ ಗೀಜೆ ಮಾಡಿ ಅಲ್ಲಿ ಚಕಡಿ ನಿಂತಿದ್ವಲ್ಲ ಅಲ್ಲಿ ಹೋಗಿ ಅದನ್ನ ಚಕಡಿ ಕಟ್ಟಿಸ್ಕೊಂಡು ಮತ್ತೆ ವಾಪಸ್ ಇಲ್ಲಿ ಗುಡಿ ಕಡೆನೂ ಬರ್ತಾರೆ ಅವ್ರಿಗೆ. ಸೊ ಅಲ್ಲಿ ನೋಡಿರಿ ಪೂಜೆ ಮಾಡಿಸ್ಕೊಂಡು ಈಗ ಸೀದಾ ಮತ್ತೆ ಅಲ್ಲಿ ಚಕಡಿ ಕಡೆ ಹೋಗೋಣಂತೆ. ಚಕಡಿ ಕಡೆ ಅಂತ ಮತ್ತೆ ವಾಪಸ್ ಬರೋಣ. ಕರ್ಕೊಂಡ್ರೆ ಸೊ ಈಗ ಅದೇ ಚಕಡಿ ಕಡೆ ಕರ್ಕೊಂಡು ಚಕಡಿ ಕಟ್ಕೊಂಡು ಮತ್ತೆ ವಾಪಸ್ ಕಲ್ಮೇಶ್ವರ ಗುಡಿ ಕಡೆನೂ ಬಂತೆ. ನಾವು ಇಲ್ಲಿ ಜಾಗ ಹಿಡ್ಕೊಂಡು ನಿಂದ್ರು ಅಂತ. ನಮ್ಮ ಹುಬ್ಬಳ್ಳಿ ಸುಳ್ಳದ ಮಂದಿ ಯಾರು ಇದ್ರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾಡಕ್ಕೆ ಹೋಗ್ರಿ. ಯಾರು ಹೊಸದಾಗಿದ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ, ಯಾಕಂದ್ರೆ ನಾನು ನೆಕ್ಸ್ಟ್ ವಿಡಿಯೋ ಯಾವಾಗ ಬರತ್ತೋ ನಿಮ್ಗೆ ಬಟನ್ ಸಿಗ್ತಾವೆ. ಸೊ ಈಗ ಈ ಜಾತ್ರೆ ಒಳಗೆ ಬದಲಾ ಇರ್ತೈತಲ್ಲ ಮಾತಾಡೋಕೆ ಹೋಗಲ್ಲ. ಅಕಸ್ಮಾತ್ ಮಾತಾಡಿದ್ರು ಅದೇ ಆವಾಜಿಗೆ ಒಂದು ಸ್ವಲ್ಪ ಏನು ಕೇಳಂಗಿಲ್ಲ, ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ. ಊರಿಂದ ಹಿಡ್ಕೊಂಡು ಮತ್ತೆ ವಾಪಸ್ ಬರತ್ತರ ನೋಡ್ರಿ. ನಾಲ್ಕು ಚಕಡಿನೇ ಒಂದೇ ಕರ್ಕೊಂಡು ಹೊಂಟೈತೆ ಹೇಳ್ಬೇಕಲ್ಲ. ಬಂದು ನೋಡ್ರಿ ಅಲ್ಲಿ ಅಷ್ಟಲ್ಲ ಅದ್ರ ರೀತಿ ಬಂದಿದ್ದ ಅಷ್ಟಲ್ಲ ನೋಡ್ರಿ ಈಗ ಬರತೈತೆ ನೋಡ್ರಿ. ಜಾತ್ರೆ ಬಂದಿದ್ವಿ ನೋಡಕ್ಕೆ ಬಂದಿರ್ತಾವೆ. ಜನ ಇನ್ನೂ ಬಂದ ಬರತ್ತಿತ್ತು ಹೇಳ್ಬೇಕಂದ್ರೆ ಅವರೆಲ್ಲ ಬರೋ ಮಟ್ಟ ಅಲ್ಲಿ ಫಂಕ್ಷನ್ ನಡೀತಿತ್ತು ಹೇಳ್ಬೇಕಂದ್ರೆ ಅವ್ರು ಬರೋ ಮಟ್ಟ ನಾವು ಕಲ್ಮೇಶ್ವರ ಜನ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಇಲ್ಲಿ ನೋಡ್ರಿ. ಇಲ್ಲಿ ಮ್ಯಾಗ ಇಲ್ಲಿ ಮ್ಯಾಗ ನೆಟ್ ಅದು ಕಟ್ಟಾರಲ್ಲ, ಅದು ಬೆಂಡು ವ್ಯತ್ಯಾಸ ಎಲ್ಲ ತೂರಾಡ್ತಾರೆ ಮ್ಯಾಗಿಂತ್ರ. ಅದು ಒಬ್ರೊಬ್ರಿಗೂ ಮನುಷ್ಯರ ತಲೆಗೆ ಅದು ಹೊಡಿತಿರ್ತಾರೆ, ಅದ್ರ ಸಂಬಂಧ ಅದು ಬರಬಾರ್ದಂತಂದು ಆ ಥರ ನೆಟ್ ಕಟ್ಟಾರೆ. ಇದು ನೋಡ್ರಿ ನಮ್ಮ ಸುಳ್ಳದ ಕಲ್ಮೇಶ್ವರ ಅಜ್ಜನ ಗುಡಿ. ನೋಡ್ರಿ ಇಲ್ಲೆಲ್ಲ ಬಿದ್ದೈತಲ್ಲ ಇದೆ ಬೆಂಡು ಬತ್ತಾಸ ಇದೆ. ಮೊದಲೇ ಅದು ಸ್ವೀಟ್ ಕಾಲದು ಭಾಳ ಕೆಟ್ಟ ಜಾರ ಆಯ್ತು ಹೇಳ್ಬೇಕಂದ್ರೆ. ಹೂವಾಗಿ ಹೊಂಟೆ ಹೇಳ್ಬೇಕು, ಜರ್ಗಿರ್ದು ಬಿದ್ದು ದಪ್ಪ ಅಂತ ಹೋಗ್ತೇವೆ. ದರ್ಶನ ಮಾಡಕ್ಕೆ ಹೋಗೋಣಂತೆ. ಸೊ ಕಲ್ಮೇಶ್ವರ ದರ್ಶನ ಅಂತೂ ಆತೆ. ನೀವು ಯಾವಾಗ ಬೇಕಂದ್ರೂ ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೋದು. ಜಾತ್ರೆ ಒಳಗೆ ಭಾಳ ಮಾತಾಡಕ್ಕೆ ಹೋಗಂಗಿಲ್ಲ. ಸೊ ಈಗ ಸುಮ್ಮನೆ ಜಾತ್ರೆ ಹೋಗಿ ಎಂಜಾಯ್ ಮಾಡಿ.
ಒಳಗೆ ಬಂದ್ವಿ ರೀ ಮ್ಯಾಗ ನಿಲ್ತು ಅಂತಂದ್ರೆ ಈಗ ಮತ್ತೆ ಬ್ರೇಕ್ ಡ್ಯಾನ್ಸ್ ಕಡೆ ಬಂದ್ವಿ ಇಲ್ಲಿ ಇಬ್ಬರಿಬ್ಬರೇ ಬಂದಿರೋದಕ್ಕೆ ಅದ್ರ ಸಂಬಂಧ ಅವ್ರೆ ಆ ಸೈಡ್ ಹೋದ್ರೆ ನಾವು ಒಬ್ಬನೇ ಇಲ್ಲಿ ಕೊಟ್ಟೆ ಇಲ್ಲಿ ನಮ್ಮ ದೋಸ್ತಿಕ ದೋಸ್ತ ಹಾಯ್ ನಿಮ್ಮ ಹೆಸರೇನು ಅನಿಲ್ ಅಂತ ನಾವು ದೋಸ್ತಿಕ ಸೊ ನಾವಿಬ್ರು ಕುಂತೇವೆ ಅವರಿಬ್ರು ಕುಂತ್ರಲ್ಲಿ ಯಾಕಂದರೆ ಇಬ್ಬರಿಬ್ಬರೇ ಕುಂದ್ರು ಸರ್ ಅಂತ 3 ಮಂದಿ ಅಲೋ ಇಲ್ಲ ಅಂತ ಅದ್ರ ಸಂಬಂಧ ಇದೊಂದು ಸ್ವಲ್ಪ ಚಲೋ ಆಗೇ ಬಿಡುತ್ತೆ ನೋಡ್ರಿ ಒಂದು ಸ್ವಲ್ಪ ಹಗರಾಡ್ಸುವ ಸಣ್ಣ ಹುಡುಗರಿಗೆ ಚಾಲು ಅಪ್ಪ ಒಡಿ ಲಗ ಹೊಡಿ ಒಗದಿಪ್ಪ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಕಣ್ರಿ ಕಳ್ಸಿ ಹಾಯ್ ರಚ್ಚು ದೋಸ್ತೆ ಬರೋಣ ದೋಸ್ತೆ ಬಾಯ್ ಹೆಂಗೆ ಅನ್ಸೆ ಭಾಳ ತಾಡಿಸ್ಲಿಲ್ಲ ನಮಗೆ ಹೌದಲ್ಲ ಭಾಳ ತಾಡಿಸ್ಲಿಲ್ಲ ಜೋಕಾಲಿ ಅಂತೂ ಆಡಿದ್ರಿ ಈ ಸೀದಾ ಮನೆಗೆ ಹೊಟ್ಟೆ ಭಾಳ ಕಲ್ಮೇಶ್ವರ ರಜಾನ್ ದರ್ಶನನೂ ಆತ ಜಾತ್ರೆನೂ ಆತ ಐ ಹೋಪ್ ಈ ಬ್ಲಾಗ್ ನಿಮ್ಗೆ ಸೇರಿ ತಂದ್ಕೊಂಡಿನಿ ಇಷ್ಟ ಆದರೆ ಲೈಕ್ ಮಾಡಿರಿ ಇಷ್ಟ ಆಗಲಿಲ್ಲ ಅಂತ ಕಮೆಂಟ್ ಮಾಡಿರಿ ಯಾರಿಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಿಗೋಣಂತ ಮನೆ ಬ್ಲಾಗ್ದಾಗ ಅಲ್ಲಿ ಮಟ್ಟ ಬಾಯ್ ನೋಡ್ರಿ ನಾ ಮಾತಾಡೋದು ನೋಡ್ರಿ ತೊದಲಾತಿರಲ್ಲ ಒಂದು ಸ್ವಲ್ಪ ನೆಗಾತ್ಬಿಟ್ಟಾರ